ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಆರತಿ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಊರ ಹಬ್ಬಕ್ಕಾಗಿರ್ಬೋದು, ಜಾತ್ರೆಗಾಗಿರ್ಬೋದು ಆರತಿ ತಂಬಿಟ್ಟು ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಧಾನದಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡಿದ್ರೂ ಸಹ. ಸೊ ಹಾಗಾಗಿ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಆರತಿ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಗೆ 3 kg ಆಗುವಷ್ಟು ರೇಷನ್ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು 11 ಆರತಿ ತಂಬಿಟ್ಟು ಮಾಡ್ಕೊತಾ ಇದ್ದೀನಿ. ಹಾಗಾಗಿ 3 kg ಆಗುವಷ್ಟು ನಾನಿಲ್ಲಿ ರೇಷನ್ ಅಕ್ಕಿ ತಗೊಂಡಿದ್ದೀನಿ. ಈ ರೀತಿ ರೇಷನ್ ಅಕ್ಕಿಯಲ್ಲಿ ನಾವು ತಂಬಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರೋದ್ರ ಜೊತೆಗೆ ತಿನ್ನೋವಾಗ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಖಂಡಿತ ಇಲ್ಲಿ ರೇಷನ್ ಅಕ್ಕಿನ ತಗೊಂಡು ತಂಬಿಟ್ಟನ್ನು ಮಾಡ್ಕೋಬೇಕು. ಈಗ ಈ ರೇಷನ್ ಅಕ್ಕಿ ಮುಳುಗೋಷ್ಟು ನೀರನ್ನು ಸೇರಿಸ್ಕೊಂಡು ಒಂದು 5 ರಿಂದ 6 ಸಲ ಆದರೂ ನೀಟಾಗಿ ಅಕ್ಕಿನ ವಾಶ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ರೇಷನ್ ಅಕ್ಕಿಯಲ್ಲಿ ಧೂಳು ಕಸ ಆ ರೀತಿ ಜಾಸ್ತಿ ಇರೋದ್ರಿಂದ ಖಂಡಿತ ನಾವು ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೊಳ್ಲೇಬೇಕು. ನೀಟಾಗಿ ಈ ರೀತಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಅಕ್ಕಿಗೆ ನೀರನ್ನು ಸೇರಿಸ್ಕೊಂಡು ಒಂದು 8 ರಿಂದ 10 ಗಂಟೆ ನೆನೆಸ್ಕೋಬೇಕು. ಆ ರೀತಿ ನೆನೆಸ್ಕೊಳ್ಳೋದ್ರಿಂದ ನಮಗೆ ತಂಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ಈ ರೀತಿ ಯಾವುದಾದ್ರೂ ಒಂದು ಲಿಡ್ಡು ಇಲ್ಲಾಂತಂದರೆ ಪ್ಲೇಟನ್ನು ಕ್ಲೋಸ್ ಮಾಡಿಕೊಂಡು ಒಂದು 10 ಗಂಟೆ ಹಾಗೆ ಬಿಟ್ಬಿಡಿ. ಒಂದು 10 ಗಂಟೆ ಆದಮೇಲೆ ಲಿಡ್ಡನ್ನು ತೆಗೆದು ನಾನು ನಿಮ್ಗೆ ಇಲ್ಲಿ ಅಕ್ಕಿನ ತೋರಿಸ್ತಾ ಇದ್ದೀನಿ. ನೋಡಿ, ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಅಕ್ಕಿ ಅನ್ನೋದು ನೆಂದೋಗಿದೆ. ಈ ರೀತಿ ನೆಂದಿರ್ತಕ್ಕಂಥ ಅಕ್ಕಿನ ಈ ರೀತಿ ಹೋಲ್ಸಿರುವಂಥ ಒಂದು ಪಾತ್ರೆಗೆ ನೀರು ಹಾಗೆ ಅಕ್ಕಿನ ಸಪ್ರೇಟ್ ಮಾಡ್ಕೊಂಬಿಡಿ. ಈಗ ಅಕ್ಕಿ ಹಾಗೆ ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಒಂದು 15 ರಿಂದ 20 ನಿಮಿಷ ಹಾಗೆ ಬಿಟ್ಬಿಡಿ. ಇದರಲ್ಲಿ ಇನ್ನೂ ಎಕ್ಸ್ಟ್ರಾ ನೀರು ಅನ್ನೋದಿದ್ದರೆ ಬಂದುಬಿಡುತ್ತೆ ಕೆಳಗಡೆ. ಹಾಗಾಗಿ ಈಗ ನೋಡಿ, ನೀರು ಸಪ್ರೇಟ್ ಆಗಿದೆಯಲ್ಲ, ಈ ನೀರಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಪಕ್ಕಕ್ಕೆ ಇಟ್ಕೊಂಡು ಉಳಿದಿರ್ತಕ್ಕಂಥ ನೀರನ್ನು ಹೊರಗಡೆ ಚೆಲ್ಬಿಡಬೇಕು. ಈಗ ಅಕ್ಕಿ ತಗೊಂಡಿದ್ದೀರಲ್ವ ಸಪ್ರೇಟಾಗಿ, ಈ ಅಕ್ಕಿನ ಈ ರೀತಿ ಯಾವುದಾದ್ರೂ ಕಾಟನ್ ಕ್ಲಾತ್ ಮೇಲೆ ಅಕ್ಕಿನ ಹಾಕ್ಕೊಂಡು ಈವೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಈ ಅಕ್ಕಿನ ನಾವಿಲ್ಲಿ ಬಿಸಿಲಲ್ಲಿ ಹಾಕಿ ಒಣಗಿಸ್ಕೋಬಾರ್ದು, ಮನೆಯಲ್ಲಿನೇ ಒಣಗಿಸ್ಕೋಬೇಕು ರೂಮ್ ಟೆಂಪ್ರೇಚರಲ್ಲಿ. ಇಲ್ಲಾಂತಂದರೆ ಫ್ಯಾನ್ ಗಾಳಿಗೂ ಸಹ ನೀವು ಅಕ್ಕಿನ ಒಣಗಿಸ್ಕೋಬೋದು. ಬಟ್ ಚೆಕ್ ಮಾಡ್ಕೊತಾ ಇರಿ ಮಧ್ಯದಲ್ಲಿ. ಸೊ ಈ ರೀತಿಯಾಗಿ ಈವನ್ ಆಗಿ ಅಕ್ಕಿನ ಸ್ಪ್ರೆಡ್ ಮಾಡಿಕೊಂಡು 15 ರಿಂದ 20 ನಿಮಿಷ ಹಾಗೆ ಬಿಟ್ಬಿಡಿ. ಒಂದು 10 ನಿಮಿಷಕ್ಕೊಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊತ ಅಕ್ಕಿನ ಒಣಗಿಸ್ಕೋಬೇಕು. ಜೊತೆಗೆ ತುಂಬ ಒಣಗಿಸ್ಕೋಬಾರ್ದು ಅಕ್ಕಿನ. ಕೈಗೆ ತಗೊಂಡು ಅಕ್ಕಿ ಟಚ್ ಮಾಡಿದಾಗ ಈ ರೀತಿ ಕೈಗೆ ಸ್ವಲ್ಪ ಅಕ್ಕಿ ಅನ್ನೋದು ಅಂಟ್ಕೋಬೇಕು. ಜೊತೆಗೆ ಸ್ವಲ್ಪ ತೇವಾಂಶ ಅನ್ನೋದು ಕೈಗೆ ಟಚ್ ಆಗ್ತಾ ಇರತ್ತೆ. ಈ ರೀತಿ ಒಣಗಿಸ್ಕೊಂಡ್ರೆ ಸಾಕು, ತುಂಬ ಡ್ರೈ ಆಗೋವರೆಗೂ ನಾವಿಲ್ಲಿ ಬಿಡಬಾರ್ದು. ಈ ರೀತಿ ಒಣಗಿಸಿರ್ತಕ್ಕಂಥ ಅಕ್ಕಿನ ತಗೊಂಡು ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಅಕ್ಕಿ ತಗೊಂಡಿದ್ದೀರಿ ಅಂತಂದರೆ ಮಿಕ್ಸಿ ಜಾರಲ್ಗೆ ಹಾಕಿ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡಿಬಿಟ್ಟು ನೀವು ಬೇಕು ಅಂತಂದರೆ ಜಲಡಿ ಇಟ್ಕೊಂಡು ತಂಬಿಟ್ಟನ್ನು ಮಾಡ್ಕೋಬೋದು. ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಂಬಿಟ್ಟಿಗೆ ಅಕ್ಕಿ ತಗೊಂಡಿರೋದ್ರಿಂದ ಈ ರೀತಿ ಬಾಕ್ಸಲ್ಗೆ ಅಕ್ಕಿನ ತಗೊಂಡು ಮಿಲ್ಲಲ್ಲಿ ನಾನು ಇವಾಗ ಪುಡಿ ಮಾಡಿಸ್ಕೊಂಡು ಬರ್ತೀನಿ. ಈಗ ಆಲ್ರೆಡಿ ನನಗೆ ನೋಡಿ ಪುಡಿನೂ ಸಹ ಮಾಡಿಸ್ಕೊಂಡು ಬಂದಿದ್ದಾಗಿದೆ. ಅಕ್ಕಿನ ಈ ರೀತಿ ಪುಡಿ ಮಾಡ್ಕೊಂಡಿರ್ತಕ್ಕಂಥ ಅಕ್ಕಿನ ನೀವು ಬೇಕು ಅಂತಂದರೆ ಜಲಡಿನೂ ಸಹ ಇಟ್ಕೊಂಡು ತಂಬಿಟ್ಟು ಮಾಡ್ಕೋಬೋದು. ಆದರೂ ಪರವಾಗಿಲ್ಲ, ಹಾಗೆ ನೀವು ಬೇಕು ಅಂತಂದರೆ ತಂಬಿಟ್ಟನ್ನು ಮಾಡ್ಕೋಬೋದು. ಸೊ ಯಾಕೆ ಅಂತಂದರೆ ನಾವಿಲ್ಲಿ ತಂಬಿಟ್ಟು ಮಾಡೋದ್ರಿಂದ ಏನಾಗೋದಿಲ್ಲ, ಜಲಡಿ ಹಿಡ್ದಿಲ್ಲ ಅಂದ್ರೂ ಸಹ. ಅದೇ ನೀವು ಕಜ್ಜಾಯ ಮಾಡ್ಕೊತಿದ್ದೀರಿ ಅಂತಂದರೆ ಇನ್ನೂ ಸ್ಮೂತಾಗಿ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಬಂದು ಜಲಡಿ ಖಂಡಿತ ಹಿಡ್ಕೊಂಡು ಆಮೇಲೆ ನಾವು ಕಜ್ಜಾಯ ಮಾಡ್ಕೋಬೇಕಾಗತ್ತೆ. ಈಗ ಇದರಲ್ಲಿಗೆ ಫ್ಲೇವರ್ಗೋಸ್ಕರ 1 ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಏಲಕ್ಕಿ ಪುಡಿ ಹಾಕೋದ್ರಿಂದ ನಮಗೆ ತಂಬಿಟ್ಟು ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನೋಡಿ, ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈ ರೀತಿ ಮೊದಲೇ ನಾವು ಏಲಕ್ಕಿ ಪುಡಿನ ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಗ ಪಾಕ ಬಂದಾದಮೇಲೆ ಹಾಕೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಈ ಜಾಗದಲ್ಲಿ ನೀವು ಬೇಕು ಅಂತಂದರೆ ಕಡಲೆ ಬೀಜ ಹಾಗೇನೆ ಹುರ್ಗಡ್ಲೆನ ಸ್ವಲ್ಪ ಪುಡಿ ಮಾಡಿನೂ ಸಹ ಹಾಕ್ಕೋಬೋದು ತಂಬಿಟ್ಟಿಗೆ. ನಾನು ಹಾಗೆ ಪ್ಲೈನಾಗಿ ಮಾಡ್ಕೊತಾ ಇದ್ದೀನಿ ತಂಬಿಟ್ಟನ್ನು. ಈಗ ನೋಡಿ, ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಯಾವ ಪಾತ್ರೆಗೆ ನೀವು ಪಾಕ ತಗೊತಿದ್ದೀರೋ ಆ ಪಾತ್ರೆಗೆ ನಾನಿಲ್ಲಿ 1.5 kg ಆಗುವಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ 2 kg ಆಗುವಷ್ಟು ಸಹ ಬೆಲ್ಲ ಹಾಕ್ಕೋಬೋದು. ನಾನಿಲ್ಲಿ 1.5 kg ಆಗುವಷ್ಟು ಬೆಲ್ಲ, ಹಾಗೆಯೇ ನಾವು ಅಕ್ಕಿ ನೆನೆಸ್ಕೊಂಡಿದ್ರಲ್ವ ನೀರು, ಅದೇ ನೀರು ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿ ನೆನೆಸ್ಕೊಂಡಿರ್ತಕ್ಕಂಥ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಈ ರೀತಿ ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ನಲ್ಲಿ ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಬೇಕು.
ಈ ರೀತಿ ಬೆಲ್ಲ ಪೂರ್ತಿಯಾಗಿ ಕರಗಿದ್ದಾದಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಈ ಬೆಲ್ಲನ ಚೆನ್ನಾಗಿ ಕುದಿಸ್ಕೋಬೇಕು. ಅಂದರೆ ಎಲ್ಲ ಕಡೆನೂ ಈ ರೀತಿ ಬಬಲ್ಸ್ ಬರೋದಕ್ಕೆ ಟೈಮ್ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ನಾವು ಮಧ್ಯದಲ್ಲಿ ಪಾಕನ ಚೆಕ್ ಮಾಡ್ಕೊತಾ ಇರಬೇಕು. ಸೊ ಯಾವ ರೀತಿ ಪಾಕ ಬರಬೇಕು ಅಂತಂದರೆ ನಿಮಗೆ ತೋರಿಸ್ಕೊಡ್ತೀನಿ. ಈ ರೀತಿ ಒಂದು ಬೌಲಲ್ಗೆ ನೀರನ್ನು ತಗೊಂಡು ಈ ರೀತಿ ಉಂಡೆ ಕಟ್ಟೋದಕ್ಕೆ ಬರಬೇಕು. ಉಂಡೆ ಅನ್ನೋದು ಸ್ವಲ್ಪ ಗಟ್ಟಿಯಾಗಿರಬೇಕು. ಅದೇ ನೀವು ಕಜ್ಜಾಯಗೆ ತಗೊತೀರಲ್ವ ಉಂಡೆ, ಅದು ಸ್ವಲ್ಪ ಸಾಫ್ಟಾಗಿ ರೌಂಡ್ ಶೇಪ್ ಬಂದರೆ ಸಾಕು. ಅದೇ ನೀವು ತಂಬಿಟ್ಟಿಗೆ ಮಾಡ್ತಿದ್ದೀರಿ ಅಂತಂದರೆ ಕರೆಕ್ಟಾಗಿ ಈ ರೀತಿ ಉಂಡೆ ಬರಬೇಕು. ಈ ಉಂಡೆನೂ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅಂದರೆ ಕಜ್ಜಾಯ ಪಾಕಗಿಂತ ಇನ್ನೂ ಸ್ವಲ್ಪ ಜಾಸ್ತಿ ಪಾಕ ಬರಬೇಕು ತಂಬಿಟ್ಟಿಗೆ. ಸೊ ಈ ರೀತಿ ಕೈಯಲ್ಲಿ ನೀವು ಚೆಕ್ ಮಾಡ್ಕೋಬೇಕು ಅಂತಂದರೆ ತೇವ ಮಾಡಿಕೊಂಡು ಈ ಪಾಕನ ಕೈಗೆ ತಗೊಂಡು ಈ ರೀತಿ ರೌಂಡಾಗಿ ಮಾಡ್ಕೋಬೇಕು. ಈ ಪಾಕ ರೌಂಡ್ ಬರಬೇಕು, ಬಾಲ್ ಶೇಪ್ ಬರಬೇಕು. ಸೊ ನೋಡಿ ಈ ರೀತಿ ಬರಬೇಕು ಬಾಲ್ ಶೇಪ್ಗೆ. ಈ ರೀತಿ ಪಾಕ ಬಂದಿದೆ. ಈಗ ಲೋ ಫ್ಲೇಮ್ನಲ್ಲೇ ನಾವು ಅಕ್ಕಿ ಹಿಟ್ಟನ್ನು ಸ್ವಲ್ಪನೇ ಹಾಕಿ ಬೇಗ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಂತಂದರೆ ಉಂಡೆ ಕಟ್ಬಿಡುತ್ತೆ, ಗಂಟು ಕಟ್ಬಿಡುತ್ತೆ. ಹಾಗಾಗಿ ಅಕ್ಕಿ ಹಿಟ್ಟನ್ನು ಹಾಕಿದ ತಕ್ಷಣ ಬೇಗ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಈಗ ನೋಡಿ ಒಂದು ಅರ್ಧ ಭಾಗದಷ್ಟು ಅಕ್ಕಿ ಹಿಟ್ಟು ಹಾಕಿದ್ದಾದಮೇಲೆ ಕೆಳಗಡೆ ಇಳಿಸ್ಕೊಂಡು ಉಳಿದಿರ್ತಕ್ಕಂಥ ಅಕ್ಕಿ ಹಿಟ್ಟು ಪೂರ್ತಿ ನಾನಿಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಕರೆಕ್ಟಾಗಿ ಸರಿ ಹೋಗಿದೆ. ಇನ್ ಕೇಸ್ ಈ ಟೈಮಲ್ಲಿ ನಿಮ್ಗೇನಾದರೂ ಸ್ವಲ್ಪ ಸಾಫ್ಟ್ ಆಯಿತು ತಂಬಿಟ್ಟಿಗೆ ಅಂತಂದರೆ ಸ್ವಲ್ಪ ರೆಡಿಮೇಡ್ ಅಕ್ಕಿ ಹಿಟ್ಟು ಬರುತ್ತಲ್ವ, ಅದನ್ನು ಸಹ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು. ಅದೇ ಇನ್ ಕೇಸ್ ಗಟ್ಟಿ ಆಯಿತು ಪಾಕ ಅಂತಂದರೆ ಸ್ವಲ್ಪ ಪಾಕನ ತಗೊಂಡು ನೀವು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ತಂಬಿಟ್ಟನ್ನು ರೆಡಿ ಮಾಡ್ಕೋಬೋದು. ಅದೇ ನೀವಿಲ್ಲಿ ಕಜ್ಜಾಯ ಮಾಡ್ತಿದ್ದೀರಾ ಅಂತಂದರೆ ಕಜ್ಜಾಯ ತುಂಬಾ ಇಂಪಾರ್ಟೆಂಟ್ ಆಗಿ ನಾವಿಲ್ಲಿ ಪಾಕನ ತಗೊಂಡು ಕರೆಕ್ಟಾಗಿ ಕಜ್ಜಾಯ ಪಾಕನ ರೆಡಿ ಮಾಡ್ಕೋಬೇಕಾಗುತ್ತೆ. ಅದೇ ಈ ರೀತಿ ತಂಬಿಟ್ಟಾದರೆ ಏನೂ ಆಗೋದಿಲ್ಲ, ಪರವಾಗಿಲ್ಲ. ಸ್ವಲ್ಪ ತೆಳ್ಳಗಾಯಿತು ಪಾಕ ಅಂತಂದರೆ ರೆಡಿಮೇಡ್ ಅಕ್ಕಿ ಹಿಟ್ಟು ಇಲ್ಲಾಂತಂದರೆ ಗೋಧಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂತಂದರೆ ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ಪಾಕನ ತಗೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ತಂಬಿಟ್ಟು ಶೇಪ್ ಅನ್ನೋದು ಬಂದ್ಬಿಡತ್ತೆ. ಈಗ ನೋಡಿ ನನಗಿಲ್ಲಿ 11 ತಂಬಿಟ್ಟು ಆರತಿ ತಂಬಿಟ್ಟು ಬೇಕಾಗಿರೋದ್ರಿಂದ 11 ಉಂಡೆ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದೊಂದನ್ನೇ ತಗೊಂಡು ಈ ರೀತಿಯಾಗಿ ತಂಬಿಟ್ಟು ಶೇಪ್ಗೆ ನಾನಿಲ್ಲಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಒಂದು 30 to 40 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಯಾಕೆ ಅಂತಂದರೆ ಸ್ವಲ್ಪ ಸಾಫ್ಟ್ ಆಗಿದೆ ನನಗಿಲ್ಲಿ, ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ಟು ಅಷ್ಟರಲ್ಲಿ ನಾನಿಲ್ಲಿ ದೀಪ ಮಾಡ್ಕೊತಾ ಇದ್ದೀನಿ. ಈ ತಂಬಿಟ್ಟು ಮೇಲೆ ಆರತಿ ದೀಪ ಇಡ್ತೀರಲ್ವಾ, ಸೊ ಹಾಗಾಗಿ 11 ದೀಪ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಈ ರೀತಿ ಮಾಡಿಕೊಂಡು ಪ್ಲೇಟ್ಗೆ ದೀಪನ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ದೀಪನ ಪಕ್ಕಕ್ಕೆ ಇಟ್ಕೊಂಡು ಅಷ್ಟರಲ್ಲಿ ನಮ್ಗೆ ಇವಾಗ ಒಂದು 40 to 50 ಮಿನಿಟ್ಸ್ ಆಗಿದೆ. ಈಗ ಉಳಿದಿರ್ತಕ್ಕಂಥ ಈ ತಂಬಿಟ್ಟನ್ನೆಲ್ಲ ಪಕ್ಕಕ್ಕೆ ಇಟ್ಕೊಂಡು ಒಂದೊಂದನ್ನೇ ತಗೊಂಡು ನಾವಿವಾಗ ಪರ್ಫೆಕ್ಟ್ ಶೇಪ್ಗೆ ನಾವಿವಾಗ ಆರತಿ ತಂಬಿಟ್ಟನ್ನು ರೆಡಿ ಮಾಡ್ಕೋಬೇಕು. ಈ ರೀತಿ ತಟ್ಕೊಂತ ನಾವು ಆರತಿ ತಂಬಿಟ್ಟು ಶೇಪ್ಗೆ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಈಗ ನೋಡಿ ಕರೆಕ್ಟಾಗಿ ನನಗೆ ಇವಾಗ ರೆಡಿ ಆಗೋಗಿದೆ. ಎಷ್ಟು ಚೆನ್ನಾಗಿ ನಮ್ಗೆ ಇವಾಗ ಆರತಿ ತಂಬಿಟ್ಟು ಅನ್ನೋದು ಬಂದಿದೆಯಲ್ವಾ. ಸೊ ಉಳಿದಿರ್ತಕ್ಕಂಥದ್ದನ್ನು ಸಹ 11 ಆರತಿ ತಂಬಿಟ್ಟನ್ನು ಸಹ ನಾನಿಲ್ಲಿ ರೆಡಿ ಮಾಡ್ಕೊಂಡು ತಗೊಂಡಿದ್ದೀನಿ. ತಂಬಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ತಂಬಿಟ್ಟಿಗೆ ಚುಚ್ಚೋದಕ್ಕೆ ಅಂದರೆ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ನಾನಿಲ್ಲಿ ಆಲ್ರೆಡಿ ಹೂವು ಹಾಗೆಯೇ ಎಲೆ ತಗೊಂಡಿದ್ದೀನಿ. ಈ ರೀತಿಯಾಗಿ ಕಡ್ಡಿಗೆ ಹೂವನ್ನ ಚುಚ್ಕೊಂಡು ಕೊನೆಯಲ್ಲಿ ರೋಸನ್ನು ಸಹ ಚುಚ್ಬಿಟ್ಟು ತಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ತಂಬಿಟ್ಟು ನೋಡೋದಕ್ಕೆ ಈ ರೀತಿ ಡೆಕೋರೇಷನ್ ಮಾಡ್ಕೊಳ್ಳೋದ್ರಿಂದ. ಹಾಗೇನೆ ನೋಡಿ ಅರಿಶಿನ ದಾರ ತಂಬಿಟ್ಟಿಗೆ ಕಟ್ಟೋದಕ್ಕೆ ಅಂತಂದ್ಬಿಟ್ಟು ಸಹ ರೆಡಿ ಮಾಡ್ಕೊಂಡು ತಗೊಂಡಿದ್ದೀನಿ. ಅರಿಶಿನ ಕುಂಕುಮ ಎರಡನ್ನೂ ಸಹ ಮಿಕ್ಸ್ ಮಾಡಿ ಅರಿಶಿನ ದಾರನ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದು ತಂಬಿಟ್ಟನ್ನೇ ತಗೊಂಡು ಅರಿಶಿನ ಕುಂಕುಮನ ಇಟ್ಕೊಂಡು ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವಿಲ್ಲಿ ಈ ತಂಬಿಟ್ಟನ್ನು ಡಿಸೈನ್ ಮಾಡಿಕೊಂಡು ದೇವ್ರ ಹತ್ರ ತಗೊಂಡು ಹೋಗ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಮನೆಯಲ್ಲಿ ಯಾವುದಾದ್ರೂ ಹಬ್ಬಕ್ಕಾಗಿರ್ಬೋದು, ಜಾತ್ರೆಗಾಗಿರ್ಬೋದು, ನೀವೇನಾದರೂ ಆರತಿ ತಂಬಿಟ್ಟು ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಈ ವಿಧಾನದಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಸಿಯಾಗಿ ತುಂಬಾ ಸುಲಭವಾಗಿ ನಾನಿಲ್ಲಿ ಪರ್ಫೆಕ್ಟಾಗಿ ಆರತಿ ತಂಬಿಟ್ಟನ್ನು ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ನೀವೇನಾದರೂ ಆರತಿ ತಂಬಿಟ್ಟು ಮಾಡ್ಕೋಬೇಕು ಅಂತಂದಾಗ ಈ ವಿಧಾನದಲ್ಲಿ ಮಾಡಿ ನೋಡಿ. ಮಾಡಿದ್ದಾದಮೇಲೆ ನಿಮಗೂ ಸಹ ಈ ಆರತಿ ತಂಬಿಟ್ಟು ಯಾವ ರೀತಿ ಬಂತು ಅಂದ್ಬಿಟ್ಟು ಮರಿದೇ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.